ನೋಡಿ ಹೇಳಿದ್ನಲ್ಲ, ತನಿಖೆಗೆ ಆದೇಶ ಕೊಡಲಾಗಿದೆ, ವರದಿ ಬರಬೇಕು, ಕಾಯಬೇಕಾಗಿತ್ತು. ಆದರೆ ಅದು ಯಾವುದಕ್ಕೂ ಕಾಯದೇನೆ ಪೊಲೀಸ್ ಅಧಿಕಾರಿಗಳನ್ನ ತಲೆದಂಡ ಮಾಡಲಾಗಿತ್ತು, ಸಸ್ಪೆಂಡ್ ಮಾಡಲಾಗಿತ್ತು. ಇತಿಹಾಸದಲ್ಲೇ ಅತಿ ದೊಡ್ಡ ತಲೆದಂಡ ಆಗಿದ್ದು ಪೊಲೀಸ್ ಇಲಾಖೆಯಲ್ಲಿ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಿಷನರ್ ದಯಾನಂದ ಸೇರಿ ಅಧಿಕಾರಿಗಳ ಸಸ್ಪೆಂಡ್ ಎಷ್ಟು ಸರಿ ಹೀಗಿರುವಂಥ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದೆ. ವಿಪಕ್ಷಗಳು ಸಿಎಂ ಡಿಸಿಎಂ ರಾಜೀನಾಮೆ ಕೇಳ್ತಾ ಇದ್ದಾರೆ, ಅದು ಸರಿನಾ? ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣದಲ್ಲಿ ಜನ ಹೇಳ್ತಾ ಇರೋದು ಏನು? ಹಾಗಾದ್ರೆ ಪವರ್ ಟಿವಿಗೆ ಬೆಂಗಳೂರು ಸೇರಿದಂತೆ ರಾಜ್ಯದ ಜನ ಏನು ಹೇಳ್ತಾ ಇದ್ದಾರೆ, ರಾಜ್ಯದ ಜನರ ಅಭಿಪ್ರಾಯ ಏನು, ಅದೆಲ್ಲವನ್ನು ಕೂಡ ಪವರ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ಸರ್ಕಾರದ ಈ ನಡೆ, ಈ ಕ್ರಮ ಎಷ್ಟು ಸರಿ ಅಂಥೇಳಿ ನಮ್ಮ ಪವರ್ ಟಿವಿಯ ಪ್ರತಿನಿಧಿಗಳು ಬೆಂಗಳೂರು ಸೇರಿದಂತೆ ನಾನಾ ಭಾಗದಲ್ಲಿ ಜನಗಳನ್ನ ಮಾತನಾಡಿಸಿದ್ದಾರೆ. ಏನೇನು ಹೇಳಿದ್ದಾರೆ ಜನ, ಬನ್ನಿ ತೋರಿಸ್ತೀನಿ. ಆರ್ಸಿಬಿ ಐಪಿಎಲ್ ನಲ್ಲಿ 18 ವರ್ಷದ ಕನಸನ್ನ ನನಸು ಮಾಡಿಕೊಂಡಿದೆ. ಆದ್ರೆ ಆರ್ಸಿಬಿ ಕಪ್ ಗೆದ್ದ ಬಳಿಕ ಬೆಂಗಳೂರಿನಲ್ಲಿ ಸೆಲೆಬ್ರೇಷನ್ ಏನಿತ್ತು, ಸೆಲೆಬ್ರೇಷನ್ ಮಾಡುವಂತಹ ಸಂದರ್ಭದಲ್ಲಿ 11 ಜನ ಬಲಿಯಾಗಿದ್ದಾರೆ, ಜೊತೆಗೆ 66 ಮಂದಿ ಗಾಯಕ್ಕೊಳಗಾಗಿರುವಂಥದ್ದು. ಸದ್ಯ ಸಾರ್ವಜನಿಕರು ಏನ್ ಹೇಳ್ತಾರೆ, ಸರಿಯಾದ ವ್ಯವಸ್ಥೆ ಇರಲಿಲ್ವಾ, ಅವರ ಒಪಿನಿಯನ್ ಏನು, ಸರ್ಕಾರಕ್ಕೆ ಏನು ಹೇಳ್ತಾರೆ ಅನ್ನುವಂಥದ್ದನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ IPL ಗೆದ್ರು ಹೌದು, ಆದ್ರೆ ಈ ಮಟ್ಟಿಗೆ ಒಂದು ಯಾವುದು ಕೂಡ ರೆಡಿ ಮಾಡ್ಕೊಳ್ದೆ, ಪ್ರಿಪ್ರೇಷನ್ ಇಲ್ಲದೆ ಸೆಲೆಬ್ರೇಷನ್ ಬೇಕಿತ್ತಾ ಅಂತ? ಸೆಲೆಬ್ರೇಷನ್ ಮಾತ್ರ 100% ಬೇಕಾಗಿರಲಿಲ್ಲ. ಅಟ್ಲೀಸ್ಟ್ ಒಂದು 4-5 ದಿನ ಆದಮೇಲೆ ಅವರು ಮಾಡಿದರೆ ಎಲ್ಲ ಅರೇಂಜ್ಮೆಂಟ್ ಚೆನ್ನಾಗೈತೆ. ಇವನ್ ಪಬ್ಲಿಕ್ ಕೂಡ ಎಂಜಾಯ್ ಮಾಡ್ತಾ ಇದ್ರು. ಈಗ ಒಂದು ಸೂತಕದ ಛಾಯೆ ಆಗಿಬಿಟ್ಟಿದೆ ಬ್ಯಾಂಗ್ಳೂರಿನಲ್ಲಿ ಆಗಲಿ, ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾನಲ್ಲಿ ಇದೆ. ಎಲ್ಲ ಸೆಲೆಬ್ರಿಟೀಸು ಎಲ್ಲ ಬಂದು ಎಲ್ಲ ಮಾಡಿ, ಆದ್ರೂ ಒಂದು ಕೆಟ್ಟ ಹೆಸರು ಬಂದ್ಬಿಡ್ತಲ್ಲ ಬ್ಯಾಂಗ್ಳೂರ್ಗೆ, ಅದೇ ನಮಗೆ ಸಮಸ್ಯೆ ಆಗ್ತದೆ. ನಿಮ್ಮ ಆಂಗಲ್ ಅಲ್ಲಿ ಯಾರ್ದು ತಪ್ಪಂತ ಅನ್ಸುತ್ತೆ ಅನ್ನುವಂಥದ್ದು? RCB ಸೆಲೆಬ್ರೇಷನ್ ಮಾಡಬಾರ್ದು. ಯಾಕಂದರೆ ಬಾಂಬೆ, ಮುಂಬೈದು ಮಾಡಿದ್ರಲ್ಲಿ ಯಾರೂ ಮಾಡಲಿಲ್ಲ. 5 ಸಲ ಗೆದ್ದಿದ್ದಾರೆ, ಚೆನ್ನೈಯೂ ಗೆದ್ದಿದ್ದಾರೆ, ಯಾರೂ ಮಾಡಲಿಲ್ಲ. ಗೌರ್ಮೆಂಟ್ ಹೈಪ್ ಮಾಡ್ಕೊಳ್ಳೋದಕ್ಕೆ ಇದು ಮಾಡಿರೋದು ಅಷ್ಟೇ, ಯಾರೂ ಮಾಡಿಲ್ಲ, ಸೆಲೆಬ್ರೇಷನ್ನೇ ಮಾಡಿಲ್ಲ. ಅವ್ರ ಪಾಡಿಗೆ ಅವರ ಅಭಿಮಾನಿಗಳು ಮಾಡ್ಕೊಂಡಿದ್ದಾರೆ, ರಾತ್ರಿನೇ ಎಲ್ಲ ಫುಲ್ಲು ಸೆಲೆಬ್ರೇಷನ್ ಮಾಡ್ಕೊಂಬಿಟ್ಟಿದ್ದಾರೆ. ಇವರು ಗೌರ್ಮೆಂಟ್ ಇದು ಮಾಡಿರೋದು ಸರಿಯಾಗಿ ಸೆಕ್ಯೂರಿಟಿ ಕೊಟ್ಟಿಲ್ಲ ಅಷ್ಟೇ. ಓಕೆ, ಅಂದ್ರೆ ಅವರ ರಾಜಕೀಯ ಬೆಳೆಗಳನ್ನ ಬಯಸ್ಕೊಳ್ಳೋಕೆ ಅಮಾಯಕ ಜೀವಗಳನ್ನ ಬಲಿ ತಗೊಂಡ್ರ ಅನ್ನುವಂಥದ್ದು ಅಷ್ಟೇ ಆಗಿರೋದು, ಬೇರೆ ಯಾರೂ ಇದು ಮಾಡಿಲ್ಲ. ರಾತ್ರಿನೇ ಎಲ್ಲ ಸೆಲೆಬ್ರೇಷನ್ ಮಾಡಿಬಿಟ್ಟಿದ್ದಾರೆ, ಫುಲ್ ಅವ್ರಿಗೆ ಗೊತ್ತು. ಪೊಲೀಸ್ ಅವರೆಲ್ಲ ಫುಲ್ ಸೆಕ್ಯೂರಿಟಿ ಕೊಟ್ಟು ಮಾಡಿ ಬೆಳಗಿನ ಜಾವ 4 ಗಂಟೆವರೆಗೂ ಸೆಲೆಬ್ರೇಷನ್ ಮಾಡಿದ್ದಾರೆ. ಆಮೇಲೆ ಏನು ಮಾಡಿದ್ದಾರೆ ಗೊತ್ತಿಲ್ಲ ಅಷ್ಟೇ. ಇದು ಮೇನ್ಲಿ ಬ್ಲೇಮಿಂಗ್, ಒಬ್ಬರ ಮೇಲೆ ಒಬ್ಬರು ಬ್ಲೇಮ್ ಮಾಡಿಕೊಂಡು ಯಾರ್ದು ತಪ್ಪು ಯಾರು ಸರಿ ಅನ್ನೋದು ಮಂಗಳವಾರ ಹೈಕೋರ್ಟಲ್ಲಿ ಹಿಯರಿಂಗ್ ಇದೆ. ಆವತ್ತು ಆರ್ಡರ್ ಪಾಸ್ ಮಾಡ್ತಾ ಇದ್ದಾರೆ. ಅವ್ರು ಆರ್ಡರ್ ಪಾಸ್ ಮಾಡಿದ್ಮೇಲೆ ಗೊತ್ತಾಗತ್ತೆ. ಹೌದೌದು, ಯಾರು ತಪ್ಪಿದೆಯೋ, ಅಮಾಯಕರನ್ನು ಇಷ್ಟು ಜನ ಬಲಿ ತಗೊಂಡಿರೋದು ಅಕ್ಷಮ್ಯ ಅಪರಾಧ, ಅದು ಆಗಲೇಬೇಕದು. ಹಂಗಾಗಿ ಮಂಗಳವಾರ ಹಿಯರಿಂಗ್ಗೆ ಎಲ್ಲ ಜನನೂ ಕಾತ್ಕೊಂಡಿದ್ದಾರೆ. ಏನು ಆಗತ್ತೆ, ಅದ್ರಲ್ಲಿ ಏನು ಆರ್ಡರ್ ಪಾಸ್ ಮಾಡೋದು ಅನ್ನೋದು ನೋಡಬೇಕು. ಅಂದ್ರೆ ಇದಿಷ್ಟು ಸಾರ್ವಜನಿಕರು ಹೇಳ್ತಿರುವಂತಹ ಮಾತು. ತಪ್ಪು ಯಾರಿದ್ದಿದೆ, ಅವರ ತಪ್ಪುಗಳನ್ನ ಅವರಿಗೆ ಶಿಕ್ಷೆ ಆಗಬೇಕು. ಜೊತೆಗೆ ಎಲ್ಲೋ ಒಂದ್ ಕಡೆ ಸರ್ಕಾರದ ಒಂದಷ್ಟು ಆಸೆಗಳನ್ನ ಈಡೇರಿಸಿಕೊಳ್ಳೋದಕ್ಕೋಸ್ಕರನೋ ಅಥವಾ ಸರ್ಕಾರದ ಬೇಳೆಗಳನ್ನ ಬೇಯಿಸ್ಕೊಳ್ಳೋದಕ್ಕೆ ಅಮಾಯಕ ಜೀವಗಳನ್ನ ಕೂಡ ತಗೊಂಡಿದೆ. RCB ಸೆಲೆಬ್ರೇಷನ್ ಬೆಂಗಳೂರಿನಲ್ಲಿ ಬೇಡದಿತ್ತು ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ಕಾದ್ ನೋಡ್ಬೇಕಾಗತ್ತೆ ತನಿಖೆ ಯಾವ ಮಟ್ಟಿಗೆ ಹೋಗುತ್ತೆ, ಯಾರ್ಯಾರಿಗೆ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದನ್ನ. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ವರ್ಷಿತಾ ತಾಕೇರಿ, ಪವರ್ ಟಿವಿ, ಬೆಂಗಳೂರು.